ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಪಾಪ ಪುಣ್ಯದ ಲೆಕ್ಕ ಸಕ್ಮ್ಯಾಗಿ ನೋಡ್ಕೊಳವ. ಆದ್ರೆ ಈ ಜನ್ಮಕ್ಕೆ ರಂಗೇಗೌಡನ ಪಾಲ್ಗೆ ನಾನು ದ್ಯಾವ್ರಯ್ಯ, ನಿನ್ನ ಪಾಲ್ಗೆ ನಾನು ರಾಕ್ಷಸಿನಯ್ಯ. ತಗೋ, ಇದರಲ್ಲಿ 5,000 ಇದೆ. ಎಕ್ಸಾಮ್ ಫೀಸ್ ಕಟ್ಟಿ ಚೆನ್ನಾಗಿ ಓದಬೇಕು, ಆಯ್ತಾ? ಆಯ್ತಕ್ಕ. ನಾನು ಬಂದು ದುಡ್ಡು ಕೇಳಿದ್ರೆ ತೊಂದರೆ ಆಯ್ತಾ? ತೊಂದರೆನಾ? ಹಾಗೇನಿಲ್ವಲ್ಲ, ಯಾಕೆ ಹಾಗೆ ಕೇಳ್ತಾ ಇದೆಯಾ? ಯಾಕೂ ಇಲ್ಲ ಕಣಕ್ಕ. ಮುಂಚೆ ಕಾಸು ಇಸ್ಕೊಳಕ್ಕೆ ಬಂದಾಗ ಇಷ್ಟೊಂದು ತಡ ಆಗ್ತಿರ್ಲಿಲ್ಲ. ಆದರೆ ಈಗಿತ ಹಾಗೆಲ್ಲ ಏನೂ ಇಲ್ಲ. ಮುಂದಿನ ಸಲ ಬಂದಾಗ ಇಷ್ಟು ತಡ ಆಗಲ್ಲ, ಆಯ್ತಾ? ಇದ್ಯಾಕೆ ತಂಗಿಯವ ಶಾನೆ ಬೇಸರ ಮಾಡ್ಕೊಂಡು ಕುಂತಿರಂಗದೆ? ಏನು ಇಸಿಯ? ಈಚೀಚೆಗೆ ಎಟ್ಟಿನಾಗೆ ನನ್ನ ಕೋಪ ಮಾಡ್ಕೊಳ್ಳೋದಾಗ್ಲಿ ಬೇಸರ ಮಾಡ್ಕೊಳ್ಳೋದಾಗ್ಲಿ ಯಾರಿಂದ ಅಂತ ನಿಂಗೂ ನಿನ್ನ ಹೆಂಡ್ರಿಗೂ ಸಂದಾಗ ಗೊತ್ತದೆ ತಾನೆ? ಓ ಗೊತ್ತಾಯ್ತು ಬಿಡು, ನಿನ್ನ ಸೊಸೆ ಐಶ್ವರ್ಯ ತಾನೇ? ಅವಳೇ ಅಂತ ಗೊತ್ತಿದ್ಮ್ಯಾಕು ಯಾಕೆ ಕೇಳಬೇಕು? ಅದೇನೋ ಗೊತ್ತಿಲ್ಲ ಕಣ್ ತಂಗಿಯವ್ವ, ಇತ್ತೀಚೆಗೆ ರಾತ್ರಿ ಎಲ್ಲ ನನ್ನ ನಿದ್ದೆನೇ ಬರೋಲ್ದು. ಅದೇನೋ ಅಪ್ಪ, ಮುಂದೆ ನಿನ್ನ ಕತೆ ಹೆಂಗೋ ಏನೋ ಅನ್ನೋದನ್ನ ತಲೆಗೆ ಹಾಕೊಂಬಿಟ್ಟಿವಿ ನೋಡು, ಅದಕ್ಕೆ ಒಂಥರ ಆಯ್ತದೆ. ಇಡೀ ರಂಗೇನಹಳ್ಳಿ ಅಲ್ಲದೆ ಸುತ್ತಮುತ್ತ ಹತ್ತಳ್ಳಿಲೂ ಗೌಡ್ತಿ ಅಂದರೆ ಕಾಂಟ್ನಮ್ನೂರು ಅಂತ ಈ ಜನಗಳು ಅಂತಾರಲ್ಲ, ಅಂಥ ಜನಗಳ ಮುಂದೆ ನೀನು ಸೊಸೆ ಐಶ್ವರ್ಯ ನೀನು ಜುಟ್ಟು ಜನವಾರನೆಲ್ಲ ಜಾಲಾಡಿಸಿ ಎಲ್ಲಿ ನಿನ್ನ ಕೈಗೆ ಚಿಪ್ಪು ಗಿಪ್ಪು ಇಕ್ಬಿಡ್ತಾಳೋ ಅಂತ ನಂಗೆ ಒಂಥರ ಅನ್ನಿಸ್ತಾದೆ. ಅಲ್ಲಿ ಗಂಟ ನಾನೇನು ಸುಮ್ಕಿರ್ತೀನಿ ಅನ್ಕೊಬಿಟ್ಯಾ? ಅವಳೇನಾರ ನನ್ನ ಕೈಗೆ ಚಿಪ್ ಕೊಡಕ್ಕೆ ಬಂದರೆ ಅದೇ ಚಿಪ್ಪಿಂದ ಅವಳನ್ನ ಸುಟ್ಟು ಬೂದಿ ಮಾಡಿ ಆ ಭಸ್ಮ ತಗೊಂಡು ನನ್ನ ಹಣೆಗೆ ಹಚ್ಕೊಬಿಡ್ತೀನಿ. ಆದರೂ ಪ್ರತಿ ಕ್ಷಣನೂ ಈ ಅಟ್ಟಿನಾಗೆ ಅವಳು ನಡ್ಕೊಳ್ತಾರೋ ವರ್ತನೆ ನೋಡಿದ್ರೆ ಒಳೊಳಗೆ ಏನೋ ಮಸ್ಲತ್ ಮಾಡ್ತಾವಳೆ ಅಂತ ನಂಗೆ ಅನ್ಸಕ್ಕೆ ಶುರುವಾಗುತ್ತೆ. ಒಂದು ಗಳಿಗೆನೂ ಅವಳನ್ನ ಒಂಟಿ ಆಗ್ಬಿಡ್ದೆ ಅವಳ ಮ್ಯಾಗೆ ಒಂದು ಹದ್ದಿನ ಕಣ್ಣು ಮಡ್ಗವ ಅಂದರೆ ಅದು ಮಾಡೋಕ್ಕಾಗದೆ ಇರೋಷ್ಟು ತಲೆನೋವಾಗ್ಬಿಟ್ಟವಳು ನನಗೆ. ಒಂಥರ ಈ ಬಿಸಿ ತುಪ್ಪ ಇದ್ದಂಗೆ, ಮುಗುಳಂಗೂ ಇಲ್ಲ ನುಂಗಂಗೂ ಇಲ್ಲ, ಹಂಗಾಗ್ಬಿಟ್ಟವಳೆ. ಹಂಗಾರೆ ನೀನು ಟೇಮ್ ನೋಡಿಕೊಂಡು ಒಂಚಾಕಿ ಒಸಿ ಬಿಸಿ ಮುಡ್ಸ್ಬಿಡೋದೇ ಅಲ್ವಾ? ಬಿಸಿ ಅಂದ ತಕ್ಷಣ ನೆನಪಾಯ್ತು, ಈಗ ಹೆಂಗೆ ಬಿಸಿ ಮುಟ್ಟಿಸ್ತೀನಿ ನೋಡ್ತಾ ಇರು. ಐಶ್ವರ್ಯ, ನನ್ನ ಸೇವೆ ಮಾಡಬೇಕು ಅಂತ ನಿಂಗೆ ಸ್ಯಾನೆ ಆಸೆ ಐತಲ್ಲ? ಆಸೆ ಅಲ್ಲ ಅತ್ತೆ, ಅದು ನನ್ನ ಸೌಭಾಗ್ಯ. ಹೌದೇ? ಸರಿ, ಯಾಕೋ ಒತ್ತಾರೆಯಿಂದ ನಂಗೆ ಗಂಟ್ಲು ಸ್ಯಾನೆ ನೋಯ್ತಾ ಇದೆ, ಕುಡಿಯೋಕ್ಕೆ ಒಸಿ ಬಿಸಿ ಬಿಸಿ ನೀರು ತಕ್ಕಬ. ಸರಿ ಅತ್ತೆ, 1 ನಿಮಿಷ ಈಗಲೇ ಕಾಯಿಸ್ಕೊಂಬಂದ್ಬಿಡ್ತೀನಿ. ಆರಿಸ್ಕ ತರಬೇಡ, ಸಂದಾಗ ಕಾದಿರ್ಲಿ. ಆಯ್ತತ್ತೆ.
ನೀರು ಕುದ್ದಿದೆ, ಆರಿಸ್ಕೊಂಡು ಕುಡೀರಿ. ನಾನು ಹೇಳಿದ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಅತ್ತೆ? ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಾನು ಬದಲಾಗಬೇಕು ಅಂತ ನಿಂಗೆ ಸ್ಯಾನೆ ಆಸೆ ಐತಲ್ಲ? ಹೌದು ಅತ್ತೆ. ನಾನು ಬದಲಾದ್ರೆ ನಿಂಗೆ ನಿಜವಾಗ್ಲೂ ಸಂತೋಷ ಆಯ್ತದ? ಹ್ಞೂ ಅತ್ತೆ. ನೀನೇನೋ ಖುಷಿ ಪಡ್ತೀಯ, ಆದರೆ ನಾನು ಬದಲಾದ್ರೆ ನಂಗೆ ಹೆಂಗೆ ಅನ್ನಿಸ್ತದೆ ಅಂತ ನಿಂಗೆ ಗೊತ್ತಾ? ಹಿಂಗೆ ಅನ್ನಿಸ್ತದೆ. ಅಳಬಾರ್ದು, ಸಹಿಸ್ಕೊಬೇಕು. ಯಾಕೆ ಯಾಕೆ ಅಳ್ತಿದ್ಯಾ? ಓ, ನಿಂಗೆ ನೋವಾಗ್ತೈತೆ ಅಂತನಾ? ಆದ್ರೆ ನಂಗೆ ಸಂತೋಷ ಆಗ್ತಾಯ್ತಲ್ಲ, ಅದಕ್ಕೆ ನೀನು ಸಹಿಸ್ಕೊಂಡ್ಲೇಬೇಕು. ನನಗಿಷ್ಟ ಇಲ್ಲದೆ ಇರೋದನ್ನ ಮಾಡು ಮಾಡು ಅಂತ ಬಲವಂತ ಮಾಡಿದ್ರೆ ನಂಗೂ ಹಿಂಗೇ ಆಗೋದು. ನನಗೆಷ್ಟೇ ನೋವಾದರೂ ನಾನು ಸಹಿಸ್ಕೊತೀನಿ. ಆದರೆ ನೀವು ಬದಲಾಗಬೇಕು ಅನ್ನೋದೇ ನನ್ನ ಆಸೆ, ನನ್ನ ಗುರಿ ಕೂಡ. ನೀವು ಯಾಕೆ ಬದಲಾಗೋದಕ್ಕೆ ಒಪ್ತಾ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಓದಿರೋಳು. ಒಂದು ಸಲ ನೀವು ನಿಮ್ಮ ಅಧಿಕಾರ, ಗತ್ತು ಎಲ್ಲ ಬಿಟ್ಟು ಅತ್ತೆ ಅನ್ನೋ ಸ್ಥಾನದಿಂದ ನಿಜವಾದ ತಾಯಿ ಅನ್ನೋ ಸ್ಥಾನಕ್ಕೆ ಬಂದರೆ, ಎಲ್ಲಿ ನಾನು ನಿಮ್ಮ ಹಾಗೆ ಸೊಸೆ ಅನ್ನೋ ಅಧಿಕಾರ ತೋರಿಸಿ ನಿಮ್ಮನ್ನ ಮೂಲೆ ಕೂರಿಸ್ಬಿಡ್ತೀನಿ ಅನ್ನೋ ಭಯ ತಾನೆ? ನಾನು ಸ್ಟ್ರಾಂಗ್ ಆದರೆ ನೀವು ರಂಗೇಗೌಡ್ರಿಗೆ ಹಣಕಾಸಿನ ವಿಚಾರದಲ್ಲಿ ಏನೇನೆಲ್ಲ ಮೋಸ ಮಾಡಬೇಕು ಅಂದ್ಕೊಂಡಿದ್ರೋ ಅದಕ್ಕೆಲ್ಲ ತಡೆ ಆಗುತ್ತೆ ಅಂತ ತಾನೇ ಯೋಚನೆ ಮಾಡ್ತಿರೋದು. ನನಗೆ ಈ ಆಸ್ತಿ, ದುಡ್ಡು, ಒಡವೆ, ಪತ್ರ ಇದ್ಯಾವುದೂ ಬೇಕಾಗಿಲ್ಲ. ನಾನು ನಿಮ್ಮ ಅಧಿಕಾರನೂ ಕಿತ್ಕೊಳ್ಳೋದಿಲ್ಲ. ನನಗಿದ್ರ ಯಾವುದ್ರ ಮೇಲೂ ಆಸೆನೂ ಇಲ್ಲ ಅತ್ತೆ. ನನಗೆ ಈ ಆಸ್ತಿ ಅಂತಸ್ತಿಗಿಂತ ನನ್ನ ಗಂಡನ ಪ್ರೀತಿನೇ ಮುಖ್ಯ. ಅವ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಅಂದ್ರೆ ನಿನ್ ಪ್ರಕಾರ ಅಧಿಕಾರಕ್ಕಿಂತ ಪಿರೂತಿ ಪ್ರೇಮನೇ ದೊಡ್ಡದೆ? ಅಯ್ಯೋ ದಡ್ಡಿ, ನೀನ್ ಬರೀ 4 ಅಕ್ಷರ ಕಲ್ತಿದ್ಯಾ ಹೊರ್ತು ಹೊರ್ಗಡೆ ಪ್ರಪಂಚ ಹೆಂಗೈತೆ, ಯಾವ್ದಕ್ ಬೆಲೆ ಕೊಡ್ತೈತೆ ಅನ್ನೋ ಅರಿವೇ ಇಲ್ಲ ನಿನಗೆ. ಅಲ್ಲ, ಮಾತ್ಗೂ ಪಿರೂತಿ ಪ್ರೇಮ ಅಂತ ಭಾಷಣ ಬಿಗಿತಿದ್ಯಲ್ಲ, ಅದೇನಾರ ನಿಂಗೊಂದು ತುತ್ತು ಅನ್ನ ಕೊಟ್ಟಾಯ್ತಾ, ಇಲ್ಲ ಗೌರವ ಮರ್ಯಾದೆ ತಂದು ಕೊಟ್ಟಾಯ್ತಾ? ಏನೂ ಕೊಡಕ್ಕಿಲ್ಲ. ಅದನ್ನ ನೆಮ್ಕೊಂಡ್ರೆ ನೀನು ಹೊಟ್ಟೆ ಮ್ಯಾಗೆ ತಣ್ಣೀರ್ ಬಟ್ಟೆನೇ ಗತಿ. ನಮ್ಮ ಮನಸ್ಸು ಸಂತೋಷವಾಗಿರ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದು ಈ ಪಿರೂತಿ, ಪ್ರೇಮ, ಮಮತೆ ಅಲ್ಲ, ದುಡ್ಡು, ಆಸ್ತಿ, ಅಂತಸ್ತು. ಅದೆಲ್ಲ ನಂತವೈತೆ. ಇದೈತ್ ನೋಡಿದು, ಇದ್ರ ಮದ ಒಂದು ಕಿತ ತಲೆಗೇರಿದ್ರೆ ಸಾಕು, ಯಾರು ಅದರಿಂದ ಹೊರಗೆ ಬರೋ ಮಾತೇ ಆಡಕ್ಕಿಲ್ಲ. ಈ ಅಧಿಕಾರ ಅನ್ನೋ ಗತ್ತು ನಮ್ಮ ಕೈನಾಗಿರೋ ತನಕ ಎಲ್ಲ ತಂತಾನಾಗೇ ನಮ್ಮನ್ನು ಹುಡುಕ ಬರ್ತದೆ.
ಅದಕ್ಕೊಂದು ಉದಾಹರಣೆ ಕೊಡ್ಲೇನು? ಇಲ್ಲಿ ನಿಂತವನು ನೋಡು, ನನ್ನ ಅಣ್ಣ. ನಂತಾವ ಈ ಅಧಿಕಾರ ಐತೆ ಅಂತಾರೆ, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದು. ಇಲ್ಲ ಅಂದರೆ ನನಗೂ ಅವನಿಗೂ ಏನು ವ್ಯತ್ಯಾಸನೇ ಇಲ್ಲ. ಅದಕ್ಕೆ ನಿಂಗೂ ಒಂದು ಅವಕಾಶ ಕೊಡ್ತಾ ಇದ್ವಿ. ಸುಮ್ಕೆ ನಾನು ಹೇಳ್ದಂಗೆ ಕೇಳ್ಕೊಂಡು ಕಂಡ್ರೂ ಕಾಣದೇ ಇದ್ದಂಗೆ ನೀನಾಯ್ತು ನಿನ್ನ ಪಾಡಾಯ್ತು ಅಂತ ಮೂಲೆನಾಗಿ ಬಿದ್ದಿದ್ರೆ ಸರಿ. ಅದು ಬಿಟ್ಟು ನನ್ನ ವಿರುದ್ಧ ಬಾಲ ಬಿಚ್ಚಕ್ಕೆ ನೋಡಿದ್ರೆ ಸರಿಯಾಗಿ ಬೆಲೆ ಕಟ್ಟಬೇಕಾಯ್ತದೆ. ಅದು ನಿನ್ನ ಪಿರಾಣನೇ ಇರ್ಬೋದು, ಇಲ್ಲ ನಿನ್ನ ಗಂಡ ರಂಗೇಗೌಡನ ಪಿರಾಣನೇ ಇರ್ಬೋದು. ಯೋಚನೆ ಮಾಡು. ಅಯ್ಯೋ, ಇಲ್ಲೇ ಎಲ್ಲ ಆಯಿಂಟ್ಮೆಂಟ್ ಇಟ್ಟಿದ್ನಲ್ಲ. ಕೈ ಬೇರೆ ತುಂಬ ಉರಿತಾ ಇದೆ. ಐಸು ಮೇಡಮ್ ಅವರೇ, ಏನಾಯ್ತು? ಕೈಗೆ ಏನು ಮಾಡ್ಕೊಂಡ್ರಿ? ನಾನು ಕೇಳ್ತಾ ಇವ್ನಿ ತಾನೇ, ಏನಾಯ್ತು ಅಂತ ಮಾತಾಡಿ ಮೇಡಮ್ ಅವರೇ. ಅದೇನಾಯ್ತು ಅಂತ ಹೇಳುವ. ಅವ ಐಶ್ವರ್ಯ, ಏನವ ನೀನು? ನನ್ನ ಮಗ ಆಟೋ ಅಂತ ತಲೆ ಕೆಡಿಸ್ಕೊಂಡು ಕೇಳ್ತಾನೆ ಅವನೇ, ನೀನು ಸುಮ್ಕೆ ನಿಂತಿದ್ಯಲ್ಲ. ಓ, ಅವನು ಬೇಸರ ಮಾಡ್ಕೊಂಬಿಡ್ತಾನೆ ಅಂತಲೇ. ಮಗ, ನೀನು ಬೇಸರ ಮಾಡ್ಕೊಂತೀನಲ್ಲ? ಅವ್ವ, ನಾನು ಯಾಕವ್ವ ಬೇಸರ ಮಾಡ್ಕೊಳ್ಳಿ? ಆಟೋತ್ತಿಂದ ಏನು ಇಸಿ ಅಂತ ಐಸು ಮೇಡಮ್ ಅವ್ರನ್ನ ಕೇಳ್ತಾನೆ ಇವ್ನಿ, ಆದರೆ ಅವ್ರು ಬಾಯ್ ಬಿಟ್ಟು ಮಾತಾಡ್ತಾನೆ ಇಲ್ಲ. ಐಸು ಮೇಡಮ್ ಅವರೇ, ಈಗಲಾದರೂ ಏನಾಯ್ತು ಅಂತ ಹೇಳ್ತೀರಾ? ಅವ ಸತ್ಯ ಏನದೋ ಹೇಳ್ಬಿಡವ, ನಿಂಗೆ ಗಂಡು ಗೊತ್ತಾಗ್ಲಿ. ಅದು ಅದು ಒಲೆ ಉರಿ ಹಾಕಕ್ಕೆ ಅಂತ ಹೋಗಿದ್ದೆ, ಆಗ ಕಿಡಿತಾಗಿ ಹೀಗಾಯ್ತು. ನಿಮ್ಮನ್ನ ಯಾರು ಒಲೆ ಗುರಿ ಹಾಕಿ ಅಂತ ಹೇಳಿದ್ದು? ಹಟ್ಟಿನಾಗ ಅತ್ತೆ ಮಾವ ಇರ್ಲಿಲ್ವಾ? ಹಟ್ಟಿ ಕ್ಯಾಮೆ ಮಾಡೋದಕ್ಕಿಂತ ಬೇರೆ ಏನು ಕ್ಯಾಮೆ ಅದೇ ಅವ್ರಿಗೆ? ಯಾಕೋ ಸಲಿಗೆ ಕೊಟ್ಟಿದ್ದು ಜಾಸ್ತಿ ಆಗೋಯ್ತು. ಇವತ್ತು ಗ್ರಾಚಾರ ಬಿಡಿಸ್ತೀನಿ ರೀ. ನೋಡಿದ್ಯಾ, ಈಟು ಚಿಕ್ಕ ವಿಷಯನೇ ನಿನಗೆ ಅವಂತಾವ್ ಹೇಳ್ಕೊಳಕ್ಕಾಗಲಿಲ್ಲ. ಅಂಥದ್ರಾಗೆ ನನ್ನನ್ನು ಬದಲಾಯಿಸ್ತೀನಿ ಅಂತ ಪಣ ತೊಟ್ಟಿದ್ಯಲ್ಲ. ನಿನ್ನ ಬುದ್ಧಿಗೆ ನಾನು ಏನು ಹೇಳ್ಬೇಕು? ಒಂದು ಕಿವಿ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕ. ಪ್ರಪಂಚಕ್ಕೆ ಬೆಳಕು ಕೊಡೋ ಸೂರ್ಯನ ನೀನು ಉರಿಯೋದು ನಿಲ್ಲಿಸ್ಬಿಡು ಅಂದರೆ ನಿಲ್ಲಿಸ್ಬಿಡ್ತಾನೆ. ಹಂಗೆ ಹರಿಯೋ ನೀರನ್ನು ನಿಂತುಬಿಡು ಅಂದರೆ ನಿಂತು ಬಿಡ್ತದೆ? ಆಗಕ್ಕಿಲ್ಲ ತಾನೆ. ಹಂಗೆ ಈ ಕಾಂಚನಾನು, ಯಾರು ಬಂದು ಏನೇ ಹೇಳಿದ್ರು ನಾನು ನನ್ನ ನಟ ಬಿಡೋಕ್ಕಿಲ್ಲ. ಅದ್ಯಾವ್ರೇ ಬಂದು ನನ್ನ ಎದುರು ಕೈ ಮುಕ್ಕೊಂಡು ನಿಂತ್ಕೊಂಡ್ರು
ನಾನು ಇರೋವಂಗೆ ಇರ್ತೀನಿ ಹೊರ್ತು ಬದಲಾಗೋ ಜಾಯಮಾನ ನಂದಲ್ಲ. ಮಾವ ವಾಹನಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಬಿರ್ನ ಬಾಯ್ಲಿ. ಮಾವ ಇದ್ಯಾ ಕ್ರಿಮಯ್ಯ ಹಿಂಗ್ ಗದ್ಲ ಪಡ್ಕೊ ಬತ್ತಿದ್ಯಾ? ಬರೀ ಗದ್ಲ ಮಾಡೋದಲ್ಲ, ಒಂಥರ ಕೋಪಕ್ಕೆ ನಿನ್ನ ಕೊಲೆ ಮಾಡ್ಬೇಕು ಅನ್ನಿಸ್ತಾ ಇದೆ. ಅಲ್ಲ ಕಣ್ಣಿಮಯ್ಯ, ನಾನು ಏನ್ ತೆಪ್ಪು ಮಾಡ್ತೀನಿ ಅಂತ ಹಿಂಗ್ ಮಾತಾಡ್ತಿದ್ಯಾ ನೀನು? ಹಟ್ಟಿನಾಗ ಮಾಡಾಕಿದ್ದನ್ನ ತಿನ್ಕೊಂಡು ಉಣ್ಕೊಂಡು ಹಳ್ಳಿ ಕಟ್ಟೆನಾಗ ಕೂತ್ಕೊಂಡು ಬ್ಯಾಡ್ದೇ ಇರೋದನ್ನ ಮಾತಾಡ್ಕೊಂಡು ಓತ್ಲ ಹೊಡಿತಾ ಇರ್ತಿಯಲ್ಲ, ಅದೇ ಟೈಮ್ನ ಹಟ್ಟಿ ಕ್ಯಾಮೆ ಮಾಡಕ್ ಉಪಯೋಗ್ಸಕ್ ಹಾಕಿಲ್ವೇ? ಅಲ್ಲ, ಅವ್ವ ಸ್ನಾನ ಮಾಡಬೇಕು ಅಂತ ಬಿಸಿನೀರು ಕಾಯಿಸು ಅಂದ್ಬಿಟ್ಟು ಐಸು ಮೇಡಮ್ ಅವ್ರಿಗೆ ಹೇಳೋರೆ. ಅವ್ರು ಅದನ್ನ ಕಾಯಿಸಕ್ ಹೋಗಿ ಕೈಗೆ ಬಿಸಿನೀರು ತಾಕಿ ಒಪ್ಳ ಬರ್ಸ್ಕೊಂಡವ್ರೆ. ಆ ಟೈಮ್ನಾಗ ನೀವಿಬ್ರು ಹಟ್ಟಿಲಿ ಇಲ್ದಿರ ಎಳ್ಳು ಹಾಳಾಗಿ ಹೋಗಿದ್ರಿ. ಅಂದರೆ ಬಿಸಿನೀರು ಎರಚಿದ್ದು ಕಾಂಚನ ಅಂತ ಐಶ್ವರ್ಯ ಹೇಳಿಲ್ಲ. ಇಸಿಯಾವ ಬ್ಯಾರೆ ಕಡೆ ತಿರುವಾಕೋಳೆ. ಅದು ಅಳಿಮಯ್ಯ, ಅದೇನಾಯ್ತು ಅಂದ್ರೆ ಕೊಟ್ಕೆನಾಗೆ ಕರ ಬಿಚ್ಕೊಬಿಟ್ಟು ಗ್ವಾಮಾಳ ಕೊಂಟೋಗ್ಬಿಟ್ಟಿತ್ತು. ಅದನ್ನ ಹಿಡ್ಕೊ ಬರವಂತ ಹೋಗಿದ್ದೆ. ಇನ್ ಸರೋಜ ಮಿಕ್ಕಿದ್ದು ಇವಳು ಹೇಳ್ತಾಳೆ. ಹೇಳೆ. ಅದು ನಾನು ಹಾಲಿನ ಡೈರಿ ತಕ್ಕ ಹೋಗಿದ್ದೆ. ಐಶ್ವರ್ಯಂಗೆ ಹಿಂಗಾಗಿರೋದು ನನಗೆ ಗೊತ್ತೇ ಇಲ್ಲ ಕಣ್ರಂಗೆ ಕೂಡ. ಆಹಾಹಾಹಾ, ಗಂಡ ಹೆಂಡ್ರನ್ನ ಏನಾರ ಕೇಳಿದ್ರೆ ಉತ್ತರ ಹಂಗೆ ಸಿದ್ಧ ಮಾಡ್ಕೊಂಡಿರ್ತೀರ ಅಲ್ವೇ? ನೋಡಿ, ಇದೇ ಕೊನೆ. ಇನ್ನೊಂದು ಕಿತ ನನ್ನ ಐಸು ಮೇಡಮ್ ಅವ್ರಿಗೆ ಏನಾನ ಗಾಯ ಗೀಯ ಆಯ್ತು, ಆಮೇಲೆ ಕೈತೆ ನಿಮಗೆ ಮಾರಿ ಹಬ್ಬ. ಅಯ್ಯ ಮಹೇಶ, ಯಾರ್ದೋ ಮಾಡಿದ ತೆಪ್ಪಿಗೆ ಯಾರಿಗೋ ಶಿಕ್ಷೆ ಅಂದಂಗೆ ಸರೋಜ, ಕಾಂಚನ ಮಾಡಿರೋ ಪಜಿತಿಗೆ ರಂಗೇಗೌಡನ ಪಾಪಕ್ಕೆ ನಾವಿಬ್ರು ಗುಬ್ಬಿ ಮರಿಗಳಾಗೋದ್ವಲ್ಲೇ. ಇದು ಯಾವ ನ್ಯಾಯ ಅಂತೀನಿ? ಮತ್ತೆ ಇಲ್ಲ ರಂಗೇಗೌಡ, ನೀನು ಹೆಂಡ್ರ ಕೈ ಮ್ಯಾಗೆ ಬಿಸಿನೀರು ಸುದ್ದಿರೋಳು ನಿಮ್ಮ ಅವ್ವನಿಯ ಅಂತ ಹೇಳಿ ಅವ್ನು ಬಂದೂಕ್ನಾಗಿಂದ ನಾವಿಬ್ರು ಒಟ್ಟಿಗೆ ಪಿರಾಣ ಬಿಡ್ಬೇಕಾಗಿತ್ತು ಅಂದ್ಯಾ? ಸುಮ್ಕೆ ಬಾ. ಅಯ್ಯಯ್ಯೋ, ಇನ್ನೂ ಈಟೊಂದು ಕೆಂಪಾಗದೆ. ನಾನೇ ಹೊರಿತಾಯ್ತು ಮೇಡಮ್ ಅವರೇ. ಮೇಡಮ್ ಅವರೇ, ನೀವು ಯಾಕೆ ಆ ಕ್ಯಾಮೆ ಮಾಡೋಕೆ ಹೋದ್ರಿ? ಈಗ ನೋಡಿದ್ರಾ ಎಷ್ಟೊಂದು ನೋವು ಅನುಭವಿಸ್ಬೇಕು ಅಂತ. ಸರಿ, ಊಟ ಮಾಡಿಸ್ತೀನಿ ರೀ.
ನೋಡಿ, ಏನಾದರೂ ಆದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಮೇಡಮ್ ಅವರೇ. ನಿದ್ದೆ ಮಾಡಿ